ಇವತ್ತು KPSCಯಲ್ಲಿ ಏನು ಅವಾಂತರಗಳೇನಾಗ್ತಾ ಇವೆ, ಇದು ಯಾವುದೋ ಒಂದು ಸರ್ಕಾರದ ಅವಧಿಯಲ್ಲಿ ಆದಂಥದ್ದಲ್ಲ. ಎಲ್ಲ ಸರ್ಕಾರಗಳಲ್ಲಿ ಈಗಾಗಲೇ ನಮ್ಮ ಸುರೇಶ್ ಗೌಡ್ರು ಹೇಳದಂತೆ ಯಾರು ಬರ್ತಾರೆ ಇಲ್ಲಿ ಚೇರ್ಮನ್ ಆಗ್ಬೇಕಾದ್ರೆ ಇಷ್ಟು ಕೋಟಿ, ಅದ್ರ ಮೆಂಬರ್ ಆಗ್ಬೇಕಾದ್ರೆ ಇಷ್ಟು ಕೋಟಿ. ಸಮಸ್ಯೆ ಚರ್ಚೆ ಮಾಡಿ. ಯಾವ್ದ್ರಿ ಅವ್ರಿಗೆ ನಮ್ಮ ಮ್ಯಾಗ ವಿಶೇಷ ಪ್ರೀತಿ ಐತಿ. ಯಾಕಂದ್ರೆ ಅಧ್ಯಕ್ಷರೇ, ಈಗ ಈ ಮೊನ್ನೆ ಆದ ಪರೀಕ್ಷೆಯಲ್ಲಿ ಏನು ಸಮಸ್ಯೆ ಆಗಿದೆ ಇದನ್ನು ಹೇಗೆ ಸರಿಪಡಿಸಬಹುದು ಅಂತ ಹೇಳಿ ಬರಲಿ ಸಲಹೆ. ನಾವು ಒಟ್ಟಾರೆ KPSCಯ ಪರಿಸ್ಥಿತಿಯನ್ನು ಮಾತಾಡ್ಬೇಕಲ್ರಿ ಅಧ್ಯಕ್ಷ. ಓಕೆ, ಸಮಯ ನೀವು ರಾತ್ರಿ 11 ತನಕ ನಡೆಸ್ತೀರಿ, 1 ತನಕ ನಡೆಸ್ತೀರಿ. ನಿಮಗೆ ಟೈಮ್ ಯಾವಾಗ ಏನು ಮಾಡ್ತಿರೋ ನಮಗಂತೂ ಹತ್ತೋದಿಲ್ಲ. ಮುಂಜಾನೆ 8 ಗಂಟೆಗೆ ರಾತ್ರಿ 1 ಗಂಟೆ ತನಕ ಬರೀತೀರಿ. ಈಗ ಅವು ಐಷಾರಾಮ ಕುರ್ಚಿ ಬಂದ, ಆ ಕುರ್ಚಿ ಬಗ್ಗೆನೂ ಚರ್ಚೆ ನಡೆದದ. ಅದಕ್ಕೆ ಅಧ್ಯಕ್ಷರೇ, ಒಟ್ಟು KPSCಯ ವಾತಾವರಣ ಸರಿ ಇಲ್ಲ. ಅಲ್ಲಿ ನಾಮಿನೇಟ್ ಆಗೋರು ಜಾತಿ ಆಧಾರದ ಮೇಲೆ, ದುಡ್ಡಿನ ಮೇಲೆ. ಯಾವ ಜಾತಿಯವ ಮೆಂಬರ್ ಆಗ್ತಾನೋ ಅವ ತನ್ನ ಜಾತಿಯವ್ರನ್ನ ಅಲ್ಲಿ ಸಿಲೆಕ್ಷನ್ ಮಾಡೋದು ಒಂದು ಧರ್ಮ ಅಷ್ಟೇ. ಅಲ್ಲಿ ಮೆರಿಟ್ ಆಗಲಿ, ಪಾಪ ಹಳ್ಳಿಗಾಡಿನ ಜನ ಬಂದಂಥವ್ರಿಗೆ ಅವಕಾಶ ಸಿಗೋದಾಗಲಿ ಸಾಧ್ಯ ಇಲ್ಲ. ಯಾಕಂದರೆ ಇವರು ಕನ್ನಡ ಮತ್ತು ಇಂಗ್ಲೀಷ್ ಇವು ಎರಡೂ ಏನಿದೆಯಲ್ಲ, ಮೊದಲು ಈಗಾಗಲೇ ಹೇಳಿದ್ರೆ ನಮ್ಮ ವಿರೋಧ ಪಕ್ಷ ನಾಯಕರು ಮೂಲ ಕನ್ನಡದಲ್ಲಿ ಪ್ರಶ್ನೆಯನ್ನು ತಯಾರು ಮಾಡಬೇಕು, ಅದನ್ನು ತುರ್ಜಿಮೆಯನ್ನು ಇಂಗ್ಲೀಷಿನಲ್ಲಿ ಮಾಡಬೇಕು. ಇಲ್ಲಿ ಏನಾಗ್ತಾ ಇದೆ, ಅಲ್ಲಿರುವಂಥ ಮೆಂಬರ್ ಸೆಕ್ರೆಟ್ರಿ ಭಾಳ ಪ್ರಾಮಾಣಿಕ ಬಂದ್ರೂ ತೊಂದರೆಯಲ್ಲಿ ಆ ಮನುಷ್ಯ ಅವ್ರನ್ನ ಇಟ್ಕೋದೇ ಇಲ್ಲ. ಒಬ್ಬ ಅಧಿಕಾರಿ ನಂತರ ಅವ್ರು ಹೊಟ್ಟೆ KPSCಯಲ್ಲಿರುವಂಥ ತಂಡ ಏನಿದೆ ಅಲ್ಲ, ನಾವು ಎಷ್ಟೋ ಸಲ ಬರ್ತಾರೆ. ನಾವು MLA ಅಂದಮೇಲೆ ನಾವು ಹಿಂದೆ MP ಇದ್ದಾಗ ಹೋಗಿದ್ದೀವಿ ಒಬ್ಬ KPSC ಮೆಂಬರ್ ಮನೆಗೆ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಕಲ್ಲ. ಅಟ್ಟೆ ಅಲ್ಲೇನು ಪ್ರಾಮಾಣಿಕರದಾರೆ, ಬಡವರು ಅದಾರ, ಅವು ಏನಿಲ್ಲ. ಅಧ್ಯಕ್ಷರು, ಇವತ್ತು ಸಾಕಷ್ಟು ನೇಮಕಾತಿಗಳು ಇವರು ಮಾಡುವಂಥ ತಪ್ಪುಗಳಿಂದ ಇವತ್ತು ನೋಡ್ರಿ ಅಧ್ಯಕ್ಷರೇ, ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರಿಂದ 2 ಲಕ್ಷ ಜನ ಅವರು ಎಲ್ಲೋ ಟ್ರೈನಿಂಗ್ ಕೋಚಿಂಗ್ ಕ್ಲಾಸಸ್ ಅದಾವೆ, ಧಾರವಾಡದಲ್ಲೋ ಬಿಜಾಪುರದಲ್ಲೋ. ಆ ಕೋಚಿಂಗ್ ಕ್ಲಾಸಿನಲ್ಲಿ ಬಡವರು ಆ ಹಳ್ಳಿಯಿಂದ ಬಂದು ಅಲ್ಲಿ ಕೋಚಿಂಗ್ ತೊಗೊಂಡು, ಅಧ್ಯಕ್ಷರು ಒಮ್ಮೊಮ್ಮೆ ಅವ್ರು ಊಟ ಎಲ್ಲಿ ಮಾಡ್ತಾರೆ ಗೊತ್ತೈತೆ ಅಧ್ಯಕ್ಷರೇ, ಎಲ್ಲರೇ ಅನ್ನದಾಸೋಹ ನಡೆದಿದ್ರೆ, ಎಲ್ಲರೂ ಗಣಪತಿ ಕಾರ್ಯಕ್ರಮ ನಡೆದಿದ್ರೆ, ಎಲ್ಲರೇ ನಾಡದೇವಿ ಕಾರ್ಯಕ್ರಮ ನಡೆದಿದ್ರೆ ಅಲ್ಲಿ ಹೋಗಿ ಊಟ ಮಾಡ್ತಾರೆ. 1000-2000 ಜನ ಒಂದೊಂದು. ಈ ಶ್ರಾವಣ ಮಾಸದಲ್ಲಿ ನಮ್ಮ ಕಡೆ ಎಲ್ಲ ಡೈಲಿ ಅನ್ನಪ್ರಸಾದ ಇರ್ತದೆ, ಅಲ್ಲಿ ಹೋದ್ರೆ ಸಾವಿರಾರು ಬರ್ತಾರೆ. ಅಂದರೆ ಅಷ್ಟು ಬಡತನದಿಂದ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಹಾಕ್ಕೊಂಡು ಅಧ್ಯಯನ ಮಾಡಿದ್ಮೇಲೆ ಅವರಿಗೆ ನ್ಯಾಯ ಸಿಗಲಾರ್ದೇ ವ್ಯವಸ್ಥಿತವಾಗಿ ಕರ್ನಾಟಕದಲ್ಲಿರುವಂಥ ನಮ್ಮ ಪ್ರತಿಭೆಗಳನ್ನು ಇವತ್ತು ನೇಮಕಾತಿಯಲ್ಲಿ ಆಗ್ತಾ ಇಲ್ಲ. ಇದೊಂದು ಹೆಂಗೆ ನಮ್ಮ ಸಿದ್ದರಾಮಯ್ಯನವ್ರು ಮಾಡ್ಯಾರಲ್ಲ ತಾಳಿ ಭಾಗ್ಯ ಅಂತೇಳಿ, ತಾಳಿ ಭಾಗ್ಯ ಕಾರ್ಯಕ್ರಮ ಇದ್ದಂಗಿದೆ. ಆ ವರನ್ನ ಕಾಂಟ್ಯಾಕ್ಟ್ ತಗೋತಾರೆ, ನೀನು KS ಅಧಿಕಾರಿನ ಮಾಡ್ತೀವಿ, ನನ್ನ ಮಗಳನ್ನ ಆಗಬೇಕು. ಅವ್ರ ಅಧಿಕಾರಿ ಮಗಳರಿರ್ಬೋದು, ರಾಜಕಾರಣಿ ಮಗಳರಿರ್ಬೋದು, ಅವರು ಇಲ್ಲೆಲ್ಲ ಈಗ ಹೇಳೋದಲ್ಲ ರೇಟ್ ಏನೇನಿದೆ ಅಂತೇಳಿ. ಇದೇನಾದ್ರು ನಾವು ನೋಡಿ ಅಧ್ಯಕ್ಷರೇ, ಇವತ್ತು ನಾವು ಕಾಂಗ್ರೆಸ್ BJP ಅಂತಲ್ಲ, ನಮ್ಮ ಪಕ್ಷದಾಗಿದ್ದಾಗೂ ಆಗೈತೆ. ಇವೇನು ಸ್ವಾಯತ್ತ ನೀವು ಸಂಸ್ಥೆ ಅಂತಿರಲ್ಲ, ಇಲ್ಲಿ ನೇಮಕಾತಿ ಆಗೋದೇ ದುಡ್ಡದ ಮೇಲೆ. ಅದು ಪೊಲ್ಯೂಷನ್ ಬೋರ್ಡ್ ಇರ್ಬೋದು, KPSC ಇರ್ಬೋದು. ಮತ್ತು ಅವ್ರು ಅಷ್ಟು ದುಡ್ಡು ಕೊಟ್ಟು ಬಂದ ಮೇಲೆ ಅವರು ಅಲ್ಲಿ ಹಣ ಸಂಪಾದನೆ ಮಾಡಬೇಕಲ್ಲ. ಈ ರೀತಿ ಉದ್ದೇಶಪೂರ್ವಕವಾಗಿ, ಮತ್ತು ಅವ್ರು ಯಾರ್ದು ಕಂಟ್ರೋಲ್ ಇಲ್ಲ ಅಂತ ಹೇಳ್ತೀರಿ. ಅವ್ರು ನಿಯಂತ್ರಣ ಮಾಡುವಂಥದ್ದನ್ನು ಅಧಿಕಾರಿ ಇಟ್ಕೋಬೇಕಲ್ಲ ಸರ್ಕಾರ. ಈಗ ನಾವು ಸುಪ್ರೀಂ ಕೋರ್ಟ್ ಬಗ್ಗೆ ಕಾವೇರಿ ವಿಚಾರದಲ್ಲಿ ನಾನೇ ವಿಧಾನ ಪರಿಷತ್ನಲ್ಲಿ ಮಾತಾಡಿದೆ. ಸುಪ್ರೀಂ ಕೋರ್ಟು ಏನು ಬೇಕಾದ್ರೂ ತೀರ್ಪು ಕೊಟ್ಟರೆ ಕನ್ನಡ ನೀರು ಬಿಡು ಅಂತ ಹೇಳ್ಬಿಟ್ರೆ, ಅದನ್ನಂಥವು ಚರ್ಚೆ ನಾವು ಮಾಡಿದಾಗ KPSC ಬಗ್ಗೆ ಇದೊಂದು ಯಾವುದೇ ಪಕ್ಷದ ಯಾವುದೇ ಸರ್ಕಾರದ ಅಧೀನದಲ್ಲಿ ಇಲ್ಲ ಅಂದಮೇಲೆ ಅದರ ನಿಯಂತ್ರಣ ಮಾಡುವ ಅಧಿಕಾರ ನಮ್ಮ ಈ ಒಂದು ಸದನಕ್ಕಿದೆ.
ಇಷ್ಟೆಲ್ಲ ಅವಾಂತರ ಆದ್ರೂ ಸಹ ಇಷ್ಟೆಲ್ಲ ಹಗರಣಗಳು ಇವತ್ತು KPSL ಸಾಕಷ್ಟು ಮಾಧ್ಯಮಗಳಂತರೂ ನಿರಂತರವಾಗಿ ಇವತ್ತು ಇಲ್ಲಿ ನಡೀತಿರುವಂಥ ಭ್ರಷ್ಟಾಚಾರದ ಬಗ್ಗೆ ಅವ್ರು ಮಾಡ್ತಿರುವಂಥ ತಪ್ಪುಗಳ ಬಗ್ಗೆ ಆದರೂ ಮುಖ್ಯಮಂತ್ರಿಗಳು ಸಹ ಮಧ್ಯಸ್ಥಿಕೆ ವಹಿಸಿದ್ರು ಸಹ ಅವರು ಯಾರಿಗೂ ಕೇರ್ ಮಾಡದೇ ಇರುವಂಥ ಇವತ್ತು ನೀವು ನಾವು MLA ಆಗಿ KPSCಗೆ ಹೋದರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನಲ್ಲಿ ಈಸಿಯಾಗಿ ಒಳಗೆ ಹೋಗ್ಬೋದು. ಅಲ್ಲಿ ಈಸಿಯಾಗಿ ಬಿಡುವುದಿಲ್ಲ ಅಧ್ಯಕ್ಷರು MLAಗಳಿಗೆ ಅವ್ರ ಚೇರ್ಮನ್ರು ಮೀಟಿಂಗ್ ಮಾಡ್ತಾ ಇದ್ದಾರೆ. MLA ಹೋದ್ರೂ ಬರೋದಿಲ್ಲ. ಆ ವ್ಯವಸ್ಥೆನೇ ಬೇರೆ ಇದೆ. ಅದೊಂದು ಏನಾಗ್ಬಿಟ್ಟಿದೆ ಅಂದರೆ KPSC ಅಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತು ಇದು ತಡೆ ಹಿಡಿಬೇಕು. ಪ್ರಾಮಾಣಿಕ ಯಾವ ರೀತಿ ಇವತ್ತು ನಾವು ಶಿಕ್ಷಕರನ್ನು ನಾವು ಗೋವಿಂದಗೌಡರಿದ್ದಾಗ ಈ ರಾಜ್ಯದ ಶಿಕ್ಷಣ ಮಂತ್ರಿಗಳಿದ್ದಾಗ ಇವತ್ತು ಗೋವಿಂದಗೌಡರನ್ನ ಎಲ್ಲ ಶಿಕ್ಷಕರು ನೆನಪು ಮಾಡ್ಕೋತಾರೆ. ಯಾಕಂದರೆ ಇಡೀ ಶಿಕ್ಷಕರ ನೇಮಕಾತಿಯನ್ನು ಪಾರದರ್ಶಕವಾಗಿ ಮಾಡೋದು. ಇವತ್ತು PSI ಹಗರಣ ಏನಾಯಿತು? ಮುಚ್ಚಿ ಹಾಕಿಬಿಟ್ರಲ್ಲ. ಯಾವನೊಬ್ಬ ಏನು ಇಡೀ ಜಿಪ್ಪನೇ ಅವನು ಒಯ್ದು ಹಾಕಿದ್ರಿ, ಬಿಟ್ರಿ ಬೇಲ್ ಮ್ಯಾಗೆ. ಯಾರ್ಯಾರು ಅದರ ಆರೋಪ ತಿಳಿದ್ರಿ ಎಲ್ಲನೂ ಬಿಟ್ಬಿಟ್ರಿ. ಅಂದರೆ ಎಲ್ಲಿ ಅದೇ ಕೋರ್ಟಿಗೆ ನೀವು ಸರಿಯಾಗಿ ಸಮರ್ಪಕವಾಗಿ ನೀವು ದಾಖಲೆ ಕೊಡುವುದಿಲ್ಲ. ವ್ಯವಸ್ಥಿತವಾಗಿ ಅಲ್ಲಿ ನಮ್ಮ ಸರ್ಕಾರದ ಪರವಾಗಿ ವಾದ ಮಾಡೋರು ಸಹಿತ ಸರಿಯಾಗಿ ಮಾಡದೇ ಇರೋದ್ರಿಂದ ಅವರ ಈಗ ಮತ್ತೆ ರಾಜಾರೋಷವಾಗಿ ಅಡ್ಡಾಡ್ತಾ ಇದ್ದಾರೆ. ಮತ್ತು ಅವ್ರು ನಮ್ಮ ಮಗಳು ಬಂದು ಫೋಟೋ ತಕ್ಕೋತಾ ಇದ್ದಾರೆ. ಈ ರೀತಿ ಅಧ್ಯಕ್ಷರೇ ಏನು ಮಾಡಿದ್ರು ಸಹ ಇವತ್ತು ನಾವೇನಿವತ್ತು KPSCಯ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಇದು ಯಾರಾದರೂ ಕೇಳಬೇಕಲ್ಲ. ನಮ್ಮ ಸರ್ಕಾರ ಬಡವರ ಪರವಾಗಿ, ನಮ್ಮ ಸರ್ಕಾರ ದೀನದಲಿತರ ಪರವಾಗಿ ಎಲ್ಲರೂ ಘೋಷಣೆ ಕೊಡ್ತೀವಿ. ಆದರೆ ಅಲ್ಲಿ ನಡೀತಿರುವಂಥ ಅವಾಂತರಗಳ ಬಗ್ಗೆ ಸದನದಲ್ಲಿ ನನಗನ್ನಿಸ್ತದೆ ಅಶೋಕ್ ಅವರು ಮೊದಲೇ ಸಲ KPSC ಬಗ್ಗೆ ಚರ್ಚೆ ಆಗ್ತಿರ್ಬೇಕಿಲ್ಲ. ಇನ್ನೊಂದು ಯಾವತ್ತಾಗಿಲ್ಲ. ಇನ್ನೊಂದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ, ಪೊಲ್ಯೂಷನ್ ಬೋರ್ಡ್ ಅಂತೇಳಿ. ಅಲ್ಲಿನೂ ಇದೆ. ಏನು ನೇಮಕಾತಿಗಳು ಇವ್ರು ಏನು ಮಾಡ್ತಿರಲ್ಲ ನೀವು. ಹಿಂದನೂ ಆಯಿತು, ಮುಂದನೂ ಆಯಿತು. ಈಗ ಭಾಳಷ್ಟು ನಾನು ನಾಳೆ ಹೋಗಿಲ್ಲ. ಯಾಕಂದ್ರೆ ಭಾಳ ಅಶೋಕ್ ಅವರು ಭಾಳ ವಿಸ್ತಾರವಾಗಿ ಮಾತಾಡೋದು. ಯಾವ ರೀತಿ ರಾಷ್ಟ್ರಪತಿ ಅನ್ನೋ ಶಬ್ದವನ್ನು ಯಾವ ರೀತಿ ಕನ್ನಡದಲ್ಲಿ ಅದನ್ನು ಅಮೇರಿಕ ಅಧ್ಯಕ್ಷ ಅನ್ಬೇಕಾಗಿತ್ತು, ರಾಷ್ಟ್ರಪತಿ ಅಂತಾರೆ. ಅಂದ್ರಲ್ಲಿ ಯಾರು ತಿಳಿಯಿದ್ದವ್ರು ಕನ್ನಡ ಇದ್ದವ್ರು ಏನಾರು ಅದಾರೋ ಅಥವಾ ಎಲ್ಲಿ ಅವ್ರಿಗೆ ಏನು ಅರ್ಥ ಆಗಲಾಗೈತೆ ಅವ್ರು. ಅದು ಯಾವ ಕನ್ನಡ ಏನೋ ಅದನ್ನು ತಿಳಿಯಲ್ಲ. ನಮ್ಮ ಕನ್ನಡ ಅಂತರಲ್ಲ, ನಿಮ್ಮ ಶುದ್ಧವಾದಂಥ ಸುಂದರವಾದಂಥ ಕನ್ನಡನೂ ಇಲ್ಲ. ಇದು ಒಂದು ಕನ್ನಡ ಬೇರೆ ಇದೆ ಅಧ್ಯಕ್ಷರೇ. ದಕ್ಷಿಣ ಕನ್ನಡದ ಸುಂದರವಾದ ಕನ್ನಡನೂ ಇಲ್ಲ. ನಮ್ಮ ಉತ್ತರ ಕರ್ನಾಟಕದ ಒಂದು ರೀತಿ ಗಡಸು ಕನ್ನಡನೂ ಇಲ್ಲ. ಇದು ಗೂಗಲ್ ಕನ್ನಡ ಇದೆ. ಇದು ಗೂಗಲ್ ಕನ್ನಡ ಹತ್ರ. ನಮ್ಮ ಕನ್ನಡ ಕರ್ನಾಟಕದಲ್ಲಿ ಗೂಗಲ್ ನೋಡಿ ಇವರು ಟ್ರಾನ್ಸ್ಲೇಷನ್ ಮಾಡ್ತಾರೆ. ಇದು ಅಂತ ಹಣೆ ಬರ್ರಿ ನಾನು ಗೂಗಲ್ಗೆ ಯಾಕೆ ಹೋಗ್ತೀರಿ? ನಮಗೆ ಕೇಳಿದ್ರೆ ಹೇಳ್ತೀವಿ ಯಾವ್ದು ಅನ್ಬೇಕು ಅನ್ನೋದು. ಖಾಲಿ ಇದೀವಿ. ನೀವು ಕೊಟ್ಟು ಕಳಿಸ್ರಿ ಈ ಶಬ್ದಗಳಿಗೆ ಏನು ಅನ್ಬೇಕು ಅನ್ನೋಂಥದ್ದು ನಾವು ಮಾರ್ಕ್ ಮಾಡಿ ಕಳಿಸ್ತೀವಿ ನಾವು. ಅಂದರೆ ಒಟ್ಟಾರೆ ಇದು ಉದ್ದೇಶಪೂರ್ವಕವಾಗಿ ಕನ್ನಡದ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಆಗಬೇಕು. ಕನ್ನಡದ ಮಕ್ಕಳಿಗೆ ನೇಮಕಾತಿ ಆಗೇಬಾರ್ದು. ಏನು ದೊಡ್ಡ ದೊಡ್ಡ ಕಾನ್ವೆಂಟ್ ಸ್ಕೂಲ್ನಲ್ಲಿ ಕಲ್ತಂತ ದೊಡ್ಡ ದೊಡ್ಡ ಶ್ರೀಮಂತ ಮಕ್ಕಳು ಏನು ಇಂಗ್ಲೀಷ್ ಕಲ್ತಿರ್ತಾರೆ, ರಾಜಕಾರಣಿಗಳ ಮಕ್ಕಳಾಗಲಿ ಅಧಿಕಾರಿಗಳ ಮಕ್ಕಳಾಗಲಿ ಅವರಷ್ಟೇ ನೇಮಕಾತಿ ಆಗುವಂಥ ವ್ಯವಸ್ಥಿತವಾದ ಸಂಸ್ಥೆ. ಓಕೆ, ಇದು ನಾನು ಪ್ರಾಮಾಣಿಕವಾಗಿ ಇದನ್ನು ತನಿಖೆ ಮಾಡಿಸಿ ಸಂಬಂಧಪಟ್ಟಂಥ ಎಲ್ಲ ಅಲ್ಲೇನು ಎಕ್ಸಾಮಿನರ್ ಹಿಡಿದು ವ್ಯಾಲ್ಯೂಯೇಟರ್ ಏನಾದರೆ ಎಲ್ಲರನ್ನೂ ತನಿಖೆ ಒಂದು CBI ತನಿಖೆ ಮಾಡೋದು ಒಳ್ಳೆಯದು. ಮರುಪರೀಕ್ಷೆ ಮತ್ತಿದೆ ತಪ್ಪು ಮಾಡ್ತಾರೆ. ಇವ್ರೇನಾದ್ರೆ ಇವ್ರು ಹೊರಗೆ ಹಾಕ್ಬೇಕು. ಇವ್ರಿ ಇಂಥವ್ರನ್ನ ಏನೇನು ಅದಕ್ಕೆ ಕೊಟ್ಟಾರಲ್ರಿ ಅವ್ರು ಹೋಗುತ್ತಾನೆ ಸುಧಾರಣೆ. ಯಾಕಂದರೆ ಅವ್ರು ಕೋಟ್ಯಾಧೀಶರಾಗಿಬಿಟ್ಟಾರೆ. ಅವ್ರಿಗೆ ಯಾರ್ದು ಕೇರಿಲ್ಲ. ದುಡ್ಡು ಹೋಗೋದ್ರಾಯ್ತು, ಏನು ಬೇಕಾದಾಗ್ತದೆ ಅನ್ನೋಂಥ ವ್ಯವಸ್ಥೆ ಬಂದುಬಿಟ್ಟಿದೆ ಅಲ್ಲ ಅಧ್ಯಕ್ಷರೇ.
ಇದನ್ನು ಕಡಿವಾಣ ಹಾಕಬೇಕಾದ್ರೆ ಇದು ವಿಶ್ವಾಸಾರ್ಹದ ತನಿಖಾ ಸಂಸ್ಥೆಯಿಂದ ಪೂರ್ಣ ಪ್ರಮಾಣದಲ್ಲಿ ತನಿಖೆ ಆಗಬೇಕು, ಅವ್ರಿಗೆ ಜೈಲಿಗೆ ಹೋಗ್ಬೇಕು. ನಮ್ಮ PSI ಇದರಲ್ಲಿ ಏನು ನ್ಯಾಯ ಸಿಗಲಿಲ್ಲ. ನಾವು ನೋಡಿದ್ವಿ, ನಾವು ಹೊಡ್ಕೊಂಡು ಮಾಧ್ಯಮದಲ್ಲಿ ಕೇಳ್ತಿದ್ರು. ಆಯ್ತು. ಕಡೆಗೆ ನನ್ನ ಮ್ಯಾಗನ ನೋಟಿಸ್ ಕೊಡಿಸಿದ್ರು, ನಿಮ್ಮಲ್ಲಿ ಏನು ಪ್ರೂಫ್ ಅದ ಏನೇ ಕೇಳಿದ್ರಲ್ಲ ನಮ್ಮ HK ಪಾಟೀಲ್, ದಾಖಲೆ ಕೊಡ್ರಿ. ದಾಖಲೆ ಏನು ಪತ್ರಿಕೆ ಬರೆದಿದ್ದರೆ ಪತ್ರಿಕೆಗಳನ್ನೇ ನಾವು ಆಧಾರ ಇಟ್ಕೊಂಡು ಮಾಧ್ಯಮದಲ್ಲಿ ಬಂದಿದ್ದನ್ನೇ ಇವತ್ತೇನೋ ನಮ್ಮ ವಿರೋಧ ಪಕ್ಷ ನಾಯಕರಿಗೆ ಎಲ್ಲ ದಾಖಲೆ ಸಿಗ್ತವೆ, ಸಮರ್ಪಕವಾಗಿ ಸಮರ್ಥವಾಗಿ ಇವತ್ತು ವಿಧಾನಸಭೆಯಲ್ಲಿ ಮಾಡಿದ್ರು. ಅದರ ನಂತರ ಎಲ್ಲ ಪಕ್ಷದವರು ಸಹಮತ ಇದೆ. ಒಟ್ಟಾರೆ ಈ ಒಂದು ಹಗರಣ ಏನಾಗ್ತಾ ಇದೆ KPSCಯಲ್ಲಿ, ಮರು ಪರೀಕ್ಷೆ ಮಾಡ್ಕೊತ 8 ವರ್ಷ ಮಾಡ್ಯಾರ ನೀವು, 8 ವರ್ಷ 10 ವರ್ಷ. ಅವ್ರ ಭವಿಷ್ಯ ಏನ್ರ ಅವ್ರು ಬರೀ ಪೊಲೀಸ್ ನೇಮಕಾತಿಯಲ್ಲಿ ಸ್ವಲ್ಪ ವಯೋಮಿತಿ ಜಾಸ್ತಿ ಮಾಡೋದು ಮಾಡ್ಲಿಕ್ಕೆ ತಯಾರಿಲ್ಲ ಸರ್ಕಾರ. ಈ ರೀತಿ ಬೇಜವಾಬ್ದಾರಿತನದಿಂದ ಈ ಸದನ ಇವತ್ತು ನನಗೆ ಅನ್ನಿಸ್ತದವ್ರು ಯಾರ್ಯಾರು ತುರ್ಜುಮೆ ಮಾಡ್ತಾರಲ್ಲ ಈಗ ಇಂಗ್ಲೀಷ್ನಿಂದ ಕನ್ನಡ, ಅವ್ರು ಸ್ವಲ್ಪ ಇಲ್ಲಿ ತಂದು ಇಲ್ಲಿ ನಿಂದ್ರಿಸೋರು ಮುಖಾರಿ ನೋಡೋಣ ಹೆಂಗಿರೋದವ್ರು, ಅವ್ರು ನಿಜವಾಗಿ ಕನ್ನಡಿಗರದವರು ಅಥವಾ ಎಲ್ಲಿದ್ದಾರೆ. ಓಕೆ. ಹಾಂ, ನಮ್ಮ ಶಿವಲಿಂಗೇಗೌಡರು ಇಂಗ್ಲೀಷು ಮಾತಾಡಿ. ಅಧ್ಯಕ್ಷರೇ, ಇದನ್ನ ತನಿಖೆ ಆಗು. ತಾವು ನೀವೇ ನೇರವಾಗಿ ಪತ್ರ ಬರೆದಿದ್ದೀರಿ, 59 ತಪ್ಪುಗಳನ್ನು ಮಾಡ್ಯಾರ್ತ ನೀವು ದೃಢೀಕರಿಸಿದ್ದೀರಿ ತಾವು. ಅಂದ್ರೂ ಸಹ 59 ಬಿಟ್ಟು ಎಷ್ಟು ತಪ್ಪೋದು ನೆಕ್ಸ್ಟ್ ಇದಕ್ಕೆ 79. ಇನ್ನೊಮ್ಮೆ ನಮ್ಮ ಅಶೋಕ್ ಅವರು ಮತ್ತೆ ಪರೀಕ್ಷೆ ಮಾಡ್ತಾರೆ, ಆಗ 115 ಆಗ್ತಾವೆ. ಕಡಿಮೆ ಏನ್ ಮಾಡ್ಬೇಕು? ಹೇಗೆ ಪಾಯಿಂಟ್ಸ್ ಏನ್ ಮಾಡ್ಬೇಕು? ತನಿಖೆ ಮಾಡ್ಬೇಕು. ಅವ್ರಿಗೆ ಅವ್ರನ್ನ ಮೊದಲು ಅನಾಮತ್ ಇಡ್ರಿ, 2 3 ಇಟ್ಟು ಅವ್ರನ್ನ ಮರು ಪರೀಕ್ಷೆ ಮಾಡ್ರಿ. 30 ಕೋಟಿ ಅದು ಏನು ಸರ್ಕಾರದ ಹೊರೆಯಾಗಿದೆ ಅವ್ರನ್ನ ಅವ್ರ ಮೇಲೆ ಓಕೆ ವಸೂಲಿ ಮಾಡಿ. ಸರಿ. ಈಗ ಪಾಪ ಅವರು ಏನು ಹಿಂದೆ ಬರೆದ ಎಕ್ಸಾಮ್ ಅವ್ರಿಗೆ ವಯಸ್ಸಿನ ರಿಲ್ಯಾಕ್ಸೇಷನ್ ಕೊಡಿ, ಕೊಟ್ಟು ನ್ಯಾಯ ಕೊಡುವಂತ ಕೆಲಸ ಸರ್ಕಾರ ಮಾಡಬೇಕು. ಸುಮ್ಮನೆ ಇದೇನದಾರ ಇದನ್ನು ಏನೋ ಒಂದು ಉತ್ತರ ಕೊಡುವಂತದಲ್ಲ. ಅಧ್ಯಕ್ಷರೇ, ದಯವಿಟ್ಟು ತಾವು ನಿರ್ದೇಶನ ಮಾಡಬೇಕು ಸರ್ಕಾರಕ್ಕೆ, ಇದು ಸಂಪೂರ್ಣ ತನಿಖೆ ಆಗ್ಬೇಕಂತ ನಾವು ವಿನಂತಿ ಮಾಡ್ತೀವಿ.